ಕಸ್ಟಮರ್ ಪಿಕಪ್ ಮಾಡ್ಕೊಂತ ಇದೀವಿ. ಟಿಫನ್ ಬಾಕ್ಸ್ನ ಹಿಂದ್ಗಡೆ ಇಟ್ಟಿದ್ರು, ಧೂಳ ಬರುತ್ತಂತ ಹೇಳ್ಬಿಟ್ಟು ಅವ್ರಿಗೆ ಮುಂದ್ಗಡೆ ತಗೊಳ್ಳಿ ಅಂತಂದು ಹೇಳ್ಬಿಟ್ಟು ಮುಂದ್ಗಡೆ ಕಳಿಸಿ ನಾನು ನಮ್ಮ ಮಾವ ಇಲ್ಲೊಂದು ಕೆಲಸ ಮಾಡ್ತಾ ಇದೀವಿ. ಏನು ಮಾಡೋದು, ಮುಂದೆ ಹೆಂಗೆ ಹೋಗೋದು, ಎಲ್ಲಿಗೆ ಎಲ್ಲ ನೋಡೋಣ. ಬುದುಗಂಪ ಮೇಲೆ ಇಲ್ಲಾಂದ್ರೆ ಕುಷ್ಟಗಿ ಮೇಲೆ ಆಗ್ತದೆ ಅಷ್ಟೇ. ಕುಷ್ಟಗಿ ಮೇಲೆ ಹೋದ್ರು ಬುದುಗಂಪ ಮೇಲೆ ಹೋಗ್ಬೇಕು, ಗಂಗಾವತಿ ಮೇಲೆ ಇಲ್ಲಾಂದ್ರೆ ಬುದುಗಂಪ ಮೇಲೆ. ಕಸ್ಟಮರ್ ಇನ್ನೂ ಪೂಜೆನೇ ಮಾಡಿಲ್ಲ ಗಾಡಿಗೆ, ಪೂಜೆ ಮಾಡಿದ್ಮೇಲೆ ಇಡೋಣ. ಇವ್ರಿ ನಮ್ಮ ಕಸ್ಟಮರು. ಇನ್ನೂ ಯೋಚನೆ ಮಾಡತ್ತವ್ರೆ ಇಂಡಿಯಾ ಪಾಕಿಸ್ತಾನ ಮೇಲೆ ಮ್ಯಾಚ್ ಹಾಕೋಣ ಇಲ್ಲಾಂದ್ರೆ ರಷ್ಯಾ ಮೇಲೆ ಹಾಕೋಣ ಅಂತ. ಅಣ್ಣ ನಮ್ಮ ಡೀಸೆಲ್ ಹಾಕೋಣ, ಅಣ್ಣ ಹಾಯ್ ಮಾಡೋಣ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಸ್ಟಾಪು ಟಿಫನ್ಗೆ. ಮೈಕ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿ ರನ್ನಲ್ಲ ಐತೆ, ಸ್ವಲ್ಪ ಲೋ ಕ್ವಾಲಿಟಿ ವಿಡಿಯೋಸು, ಬೇಜಾರಾಗಬೇಡಿ, ಬೇಜಾರಾಗಿ ತೊಂದರೆ ಇಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಈ ವ್ಲಾಗು. ಅಪ್ಲೋಡ್ ನೈಟ್ ಆಗುತ್ತೆ, ನಾವು ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ಇರ್ತೀವಿ. ಇವಾಗ ನಮ್ಮ ಮಾಮ ಈಗ ನೆನ್ಪು ಮಾಡಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಂಥದ್ದು. ನಿನ್ನೆ ನೈಟ್ ನಾವು ಮಾತಾಡಿದ್ವಿ, ಬಟ್ ನೆನಪಿಲ್ಲ. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಒಂದು KSRTC ಬರುತ್ತೆ, ಇವಾಗ ಬಂದು ಇವ್ನು ಎಳಿದಾಡ್ತಾವ್ನು ಅವಾಗಿಂದ ರೋಡ್ ತುಂಬ. ನಮಗೂ ಹೋಗ್ಬಿಡ್ತಾಯಿಲ್ಲ, ಅವನು ಹೋಗ್ತಾ ಇಲ್ಲ, ಇನ್ನೊಬ್ರು ಗಾಡಿ ಹೋಗೋರ್ಗೂ ತೊಂದರೆ ಮಾಡ್ತಾನೆ. ಇಂಥವ್ರಿಗೆ ಏನು ಹೇಳ್ಬೇಕು ಹೇಳಿ, ನಾವೇನು ಹೇಳೋದೇ ಇಲ್ಲ, ಎಲ್ಲ ನಿಮಗೆ ಗೊತ್ತಿದೆ ಐತೆ. ಗಾಡಿ ಒಂದು ಸೈಡ್ ಮಾಡ್ತಾವನು. ಆಮೇಲೆ ಮಾತಾಡ್ತೀನಿ, ಗಾಡಿ ಓಡಿಸ್ತಾ ಇದ್ದೀನಿ. ಇವಾಗ ಸದ್ಯ ಬುದುಮ್ ಕ್ರಾಸಲ್ಲಿದ್ದೀವಿ. ಇವಾಗ ಟಿಫನಿಗೆ ಬಂದು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆ ಆಗ್ತಿರುತ್ತೆ, ತೊಂದರೆ ತಗೋಬೇಡಿ. ಫಸ್ಟ್ ಟೈಮ್ ಮಾಡ್ತಾರೆ. ಸುಮ್ಮನೆ ಹೋಗ್ತಿದ್ದಾರೆ ನೋಡಿ, ಗಾಡಿ ಎಲ್ಲ ಸ್ಟಾಪ್ ಮಾಡಿ. ಇವರೇ ಡ್ರೈವರು, ನಾವೇ ಜಾಕಿ. ಇಲ್ಲಿ ಹಿಂದಿರೆಲ್ಲರೂ ತಿರುಗಿ. ಇವ್ ನಮ್ಮ ದೋಸ್ತ ತಿರ್ಬೇಕು. ಇವ್ ಇಲ್ಲಿ ನೋಡಿ, ಇವಾಗ ಕಸ್ಟಮರ್ದು ಟಿಫನ್ ಅಂತಂದ್ರೆ ಇವಾಗ ನೋಡಿದ್ರೆ ಓಡಾಡ್ತಾರೆ ಆ ಕಡೆ ಈ ಕಡೆ. ಇವಾಗ ನಾವು ಸ್ವಲ್ಪ ಸಿಗ್ತೀವಿ, ಸಿಗುವ. ಇಲ್ಲ ಹಾಕಿದ್ದೀವಿ ನೋಡಿ ಗಾಡಿ. ನೀನೇನು ಮಾಡಕ ಲೆಫ್ಟಿಗೆ ಮುಂದೆ ಅದಕ್ಕೆ ಇದಕ್ಕಿದ್ದಾನು ನೀರಿನ ಟ್ಯಾಂಕರ್ ಬಕ್ಬೇಡ ಒಳಗಡೆ ಮಾವ ಉಸಿರಾಡಂಗಿಲ್ಲ ಬಿಟ್ಟಪ್ಪ. ಇನ್ನು ಬದುಕೋಣ ಆದ್ರೆ ಜೀವ ಅಂತ ನಮ್ದೆ ಮುಂದೆ ಬೇಕಾರೆ ಇಲ್ಲ ಆರಾಮಾಗಿ ಮುಂದೆ ಒಂದು 10 ನಿಮಿಷ ಬೇಕಾರ. ಗಾಡಿ ಓಡಿಸೋ ಟೈಮಲ್ಲಿ ಸ್ವಲ್ಪ ನೀಟಾಗಿ ಹುಷಾರಾಗಿ ನಿಧಾನ ನೋಡಿ. ಇವಾಗ ಆಯ್ತಲ್ಲ ರೈಟ್ ಸೈಡಲ್ಲಿ ನೀರಿನ ಟ್ಯಾಂಕರ್ ನಿಲ್ಸ ನೋಡ್ಲಾರ್ದಂಗೆ ಒಂದು ಹೊಡೆದವನೆ. ಇನ್ನು ಉಸಿರಾಡ್ತಾ ಇದ್ದಾನೆ, ಬಟ್ ಬದುಕೋಕ್ಕಾಗಲ್ಲ, ಬದುಕೋಕ್ಕೂ ಹೋರಾಡ್ಬೇಕು ಹಂಗಾಗಿದೆ ಭಾಳ. ಇವಾಗ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ರೋಡು ಚೆನ್ನಾಗಿರಲ್ಲ, ದಾರಿನೂ ಕರೆಕ್ಟಾಗಿರಲ್ಲ. ನಿಧಾನವಾಗಿ ನೀಟಾಗಿ ಓಡಿಸಿದ್ರೆ ಬೆಟ್ರು. ನೋಡಿದ್ರೆ ಗಾಡಿ ಹೊಡಿಯೋ ಮನಸ್ಸೇ ಬರಲ್ಲ, ಆ ಥರದಂಗೆ ಆಗೋನೆ ಮನುಷ್ಯ. ಇವನು ಓಡಿಸ್ತಾನೆ, ಅವನಿಗೆ ಕೈಕಾಲು ಅಡಗುತ್ತಾವೆ. ನಿಧಾನವಾಗಿ ಪ್ರಧಾನವಾಗಿ ಹೋಗಿ ನಮ್ಮ ಅಣ್ಣ ನೋಡಿ, ಅಣ್ಣ ಹೇಳೋಣ ಏನಂತೀರ ಅದಕ್ಕೆ, ಹೇಳ. ಕರ್ನಾಟಕ ಗೌರ್ಮೆಂಟು ಈ ಥರ ರೋಡ್ ಮಧ್ಯೆ ಚಿಕ್ಕದಾಗಿ ರೋಡ್ ಕಿತ್ತೋಗೋದು ಬಿಟ್ಟು
ಪೂರ್ತಿ ರೋಡೇ ಕಿತ್ತಾಕ್ಬಿಟ್ರೆ ಆಕ್ಸಿಡೆಂಟು ಆಗಲ್ಲ, ನಮ್ಮ ಟ್ಯಾಕ್ಸು ಹೋಗಲ್ಲ. ಟ್ಯಾಕ್ಸ್ ಎಲ್ಲ ತಗೊಂಬಿಟ್ಟು ಎಲ್ಲ ಕೊಟ್ಬಿಟ್ಟು ಏನೇನು ಮಾಡಿ ಏನೋ ಮಾಡ್ತಿದ್ದು ನೋಡಂತಾರೆ, ಆದರೆ ಏನು ಮಾಡಿರಲ್ಲ. ಅದೆಲ್ಲ ನಿಮ್ಗೆ ಗೊತ್ತಿದ್ದೈತೆ. ಬಟ್ ನಾನು ಹಂಗೆ ಒಂದು ಸರಿ ಹೇಳೋಕ್ಕೆ ಅನಿಸ್ತು, ನಾವೆಲ್ಲ ಗಾಡಿ ಓನರ್ಸ್ಗಳು ಟ್ಯಾಕ್ಸ್ ಕಟ್ಬಿಟ್ಟು ಎಲ್ಲ ಕಟ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಇಟ್ಕೊಂಡು, ಆದರೂ ಬಟ್ ಇವ್ರು ಮಾಡೋದು ಏನು ಮಾಡಲ್ಲ. ನಾವು ಮಾತಾಡೋಕ್ಕಾಗಲ್ಲ, ನೀವು ಮಾತಾಡೋಕ್ಕಾಗಲ್ಲ. ಓಕೆ, ಇವಾಗ ಒಂದು ಟೀ ಬ್ರೇಕ್ ಹಾಕೊಂಡಿದ್ದೀವಿ. ಎಲ್ಲಂದರೆ ಜಗಳೂರು ಟೋಲು. ಅದು ಆಕ್ಸಿಡೆಂಟ್ ಆದಮೇಲೆ ಮುಂದೆ ಬಂದು ಟೀಗೆ ಕುಡ್ಕೊಂಡು ಹೋಗೋಣ ಅಂತ ನಾವು ಸೈಡ್ ಹಾಕ್ಕೊಂಡು, ನಾನು ನಮ್ಮ ಮಾವ ನಮ್ಮ ಅಣ್ಣ ನಮ್ಮ ಹೆಲ್ಪರ್ ಬಂದಿದ್ದೆ, ಟೀಗೆ ಕುಡ್ಕೊಂಡು ಹೋಗೋಣಂತೆ. ಲೈಕ್ ನಮ್ಮ ರೆಗ್ಯುಲರ್ ಟೀ ಕುಡ್ಕೊಂಡು ಫ್ರೆಂಡ್ಸ್ ಇವಾಗ ಸಿರಾಗಿ ಬಂದಿದ್ದೀವಿ. ಕಸ್ಟಮರಲ್ಲಿ ಪಕ್ಕದಲ್ಲಿ ಊಟ ಮಾಡ್ತವ್ರೆ. ನಾವು ಊಟ ಇಡ್ಸ್ಕೊಂಬಂದಿದ್ದೀವಿ, ನಾನು ನಮ್ಮ ಹುಡುಗ ನಾವು ಊಟ ಮಾಡ್ತಾಯಿದ್ದೀವಿ. ನಿಮ್ಮದು ಊಟ ಆಯ್ತೋ ಇಲ್ಲ ನನಗೆ ಕೂಡ ಗೊತ್ತಿಲ್ಲ. ಸದ್ಯ ಅಂತ ನಾವು ಊಟ ಮಾಡ್ತಾಯಿದ್ದೀವಿ. ಸಜ್ಜಿ ರೊಟ್ಟಿ ಪ್ಲಸ್ ನಾರ್ಮಲ್ ರೊಟ್ಟಿ, ಮೊಸರು, ಪುಂಡೆ ಪಲ್ಯ. ಇಲ್ಲಿಂದ ಇವಾಗ ಬೆಂಗಳೂರು ಹೋಗ್ಬೇಕು. ಅಣ್ಣ ಅವರು ನೋಡಿದ್ರೆ ಅಣ್ಣ ಹಾಯ್ ಮಾಡಲ್ಲ ಅಂತ, ನೀವೇ ಹಾಯ್ ಅಂತ ಅನ್ಕೊಂಬಿಡಿ. ಬೈಪಾಸ್ ರೋಡು ಇದ್ದೀವಿ. ಮಳೆ ಬರೋ ಫುಲ್ಲು ಮೋಡ ಆಗಿದೆ, ಮಳೆ ಬರೋ ಟೈಮ್ ಆಗಿದೆ, ಬರುತ್ತೋ ಇಲ್ಲ ಗೊತ್ತಿಲ್ಲ. ಸಿಗೋಣ, ಊಟ ಗೀಟ ಮಾಡ್ಕೊಂಬಿಟ್ಟು ಸಿಗೋಣ. ಇವಾಗ ಫ್ರೆಂಡ್ಸ್ ಮಹಾಲಕ್ಷ್ಮಿ ಲೇಔಟ್ ಪಾರ್ಕಿಂಗಲ್ಲಿದ್ದೀವಿ. ಬಂದು ಸ್ವಲ್ಪ ಹೊತ್ತಲ್ಲೆಲ್ಲ ಸಿಟಿ ಒಳಗಡೆ ಅಲ್ಲಿಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಬಟ್ ಎಲ್ಲ ಹೋಗಿ ಬಂದ್ಬಿಟ್ಟು ಎಲ್ಲ ಒದ್ದಾಡ್ಕೊಂಡು ಬಂದು ಇವಾಗ ಇಲ್ಲಿ ಗಾಡಿ ತಗೊಬಂದ್ವಿ. ಗಾಡಿ ಇಲ್ಲಿ ಮುಂದೆ ನಿಂತೈತೆ. ಊಟ ನಮ್ಮ ಹುಡುಗ ತರಕ್ಕೆ ಹೋಗೋಣ. ಬೆಂಗಳೂರು ಸಿಟಿ ಟ್ರಾಫಿಕ್ಕು ತೋರಿಸಿಲ್ಲ, ಸಾರಿ. ನಾನು ಬೆಂಗಳೂರು ಎಂಟ್ರಾಗಿದ್ದು ತೋರಿಸಿಲ್ಲ. ಫುಲ್ ಟ್ರಾಫಿಕ್ ಇತ್ತು ಇವತ್ತು, ಹೇಳಲೇಬಾರ್ದು ಅಂತ ತೊಂದರೆ ಆಗಿತ್ತು. ನಮ್ಮ ಗಾಡಿ ಇಲ್ಲೇ ತಣ್ಣಗೆ ನಿಂತೈತೆ. ಇದೇ ಇವತ್ತಿನ ಲಾಗು ನಾಳೆ ಮಾರ್ನಿಂಗ್ ಅಪ್ಲೋಡ್ ಆಗಿರುತ್ತೆ. ಪ್ರತಿಯೊಂದು ಹಂಗೆ ಅಪ್ಲೋಡ್ ಆಗ್ತಾ ಇತ್ತು ನಿಧಾನಕ್ಕೆ. ಸ್ವಲ್ಪ ತಾಳ್ಮೆ ತೊಗೊಂಡ್ರೆ ನಾವು ಇನ್ನೂ ಮೊನ್ನೆ ಬಂದು ಏಟಿಗೆ ಸ್ಟಾರ್ಟ್ ಮಾಡಿರೋರು. ನಮಗಿದ್ರಲ್ಲಿ ಏನು ಮಣ್ಣು ಇಲ್ಲ, ಮಸೂನು ಇಲ್ಲ. ಇದೇ ಮಹಾಲಕ್ಷ್ಮಿ ಲೇಔಟ್ ಪಾರ್ಕಿಂಗು. ಅಲ್ಲಿ ದೇವಸ್ಥಾನ ಐತೆ, ಮುಂದೆ ತೋರಿಸಿಲ್ಲ ಏನಲ್ಲಿ. ಅಲ್ಲ ಐ ಮೀನ್ ಬ್ಲಾಗಲ್ಲಿ ಇರಿ. ಇದೇ ಇಸ್ಕಾನ್ ಟೆಂಪಲ್ಲು, ಇಲ್ಲೇ ಮದುವೆ ಇರೋದು. ಇಲ್ಲಿಗೆ ಬಂದಿರೋದು ನಾವು. ಆ್ಯಕ್ಚುಲಿ ಅಲ್ಲಿ ಗಾಡಿ ಹಾಕಾಗ ಸ್ಟಾಪ್ ಇಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ರೆಗ್ಯುಲರ್ ಇಲ್ಲೇ ಪಾರ್ಕಿಂಗ್. ನಮ್ಮ ಟೂರಿಸ್ಟ್ ಬಸ್ ಆಯಿತು, ಯಾವುದೇ ಬಸ್ ಆಯಿತು, ದೊಡ್ಡ ಗಾಡಿ ಪಾರ್ಕಿಂಗ್ ಇಲ್ಲೇ ಬರೋದು. ಇಲ್ಲ ಹಾಕೊಂಡಿರೋದು ಆಪೋಸಿಟೇ ಇದೆ. ಯಾರಾದರೂ ಬಂದರೂ ಕೂಡ ಅಕಸ್ಮಾತಾಗಿ ಕಾರ್ ಆಯಿತು, ಟಿ ಟಿ ಆಯಿತು, ಎನಿ ಕಂಡೀಷನ್ ಯಾವುದೇ ಗಾಡಿ ತೊಗೊಂಬಂದ್ರು ಸಹ ಇಲ್ಲೇ ಮುಂದ್ಗಡೆನೇ ಐತೆ. ಇಲ್ಲ ಹಾಕಂದ್ರೆ ತೊಂದರೆನೇ ಇಲ್ಲ. ಅವ್ರಿಗೇನು ಕೊಡೋಕ್ಕಾದ ಕಾಸು ಕೊಟ್ಬಿಟ್ರೆ ತೊಂದರೆನೇ ಇಲ್ಲ. ಒಂದು ನೈಟ್ಗೆ 500, ಡೇಗೆ 500, ನಾರ್ಮಲ್ಗೆ 200-300 ತೊಗೊತಾರೆ ಎಕ್ಸ್ಟ್ರಾ ಕಮಿಷನ್ನು. ಕೊಟ್ಟರೆ ಏನು ತೊಂದರೆ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ.